ನೋಡಿ ಇವರು ಬ್ರಾಹ್ಮಣರಂದ್ರೆ ಏನ್ ತಿಳ್ಕೊಂಡಾರ ಅಂತ ಹೇಳಿ ಯಾಕೆ ಈ ತರದಿಂದ ಅವರಿಂದ ನಮ್ಮ ಮೇಲೆ ಇದು ಮಾಡಿ ನಾವು ಎಲ್ಲರಿಗೂ ಅಂತಂಬಂದ್ರಾಗಿ ನಾವು ನಡ್ಕೊತೀವಿ. ನಮ್ಮ ಬಗ್ಗೆ ನಮ್ಮ ಹುಡುಗರ ಬಗ್ಗೆ ಯಾಕೆ ಇಷ್ಟು ತಿಳ್ಕೊಂಡಾರ? ಜನವಾರ ಅಂದ್ರೆ ಅವ್ರು ಏನೇನು ತಿಳ್ಕೊಂಡಾರ? ಜನವಾರಿ ನಾವೇನು ತಗೊಂಡು ಉಳ್ಳ ಹಾಕೋತಾರಂತ ಅವ್ರು. ಜನವಾರದ ಬಗ್ಗೆ ಯಾಕೆ ಹಿಂದಕ್ಕ ಪೇಜಾವರ ಸ್ತ್ರೀಕರಿಗೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅವರು ಯಾರು ಇದ್ರು ಇದ್ರಿಗೆ ಕ್ವಶನ್ ಹಾಕಿದ್ರು, ಜನವಾರದ ಬಗ್ಗೆನೇ ಹಾಕಿದ್ರು. 2 ರಿಂದ 4 ತನಕ ಹಾಕಿದ್ರು. 4ಕ್ಕೆ ನಾ ಸ್ನಾನ ಮಾಡಬೇಕು ಜನವರಿಲಿ ಹಾಕಿದ್ರು. ಆದ್ರೆ ಅವ್ರು ಹೇಳಿದ್ರು ನಾನು ಸ್ನಾನ ಮಾಡ್ಬೇಕು, ನಾ ಪೂಜೆಗೆ ಹೋಗ್ತೀನಿ ಅಂತ ಅವ್ರು ಹೋಗ್ಬಿಟ್ರು. ಹೌದಾ? ಅಂದಿನಿಂದ ಇಂದುವರೆಗೆ ಬ್ರಾಹ್ಮಣಿಗೆ ಯಾಕೆ ಇದು ಮಾಡಿ ಮಾತಾಡ್ಲಿಕ್ತಾರೆ ಇವರು? ನಾವೇನ್ರಿ ನಾವು ಯಾವ ಧರ್ಮದ ಬಗ್ಗೆ ನಾವ್ ಏನಾರು ಹೇಳ್ತೀವಿ, ನಾವು ಅರ್ಥ ಮಾದ್ರಾಗಿ ನಡ್ಕೊಂಡು ಹೋಗ್ತೀವಿ. ಇವ್ರಿಗೆ ಏನ್ ಬಂದದಂತ ಇವ್ರಿಗೆ ಏನ್ ಕೆಡಗಾಲ ಬಂದದಂತ ಇವ್ರಿಗೆ ಅದಷ್ಟು ನೀವು ಇದಕ್ಕೆ ಏನ್ ನ್ಯಾಯ ಕೊಡ್ಬೇಕು. ಅವ್ರಿಗೆ ಆ ಹುಡುಗರಿಗೆ ಎಲ್ಲಿ ಇದು ಮಾಡ್ಯಾರ ಅಲ್ಲೇ ಎಕ್ಸಾಮ್ ಕೊಡ್ಸಬೇಕು. ಎಕ್ಸಾಮ್ ಅಲ್ರಿ ಸೀಟ್ ಸಿಗ್ಬೇಕು. ಅವ ಯಾರು ಏನ್ ಕತೆ ಅವ್ರಿಗೆ ನಿರ್ಣಯ ಮಾಡ್ಬೇಕು. ಇದ್ರಿಂದ ನಾವ್ ಇಷ್ಟಕ್ಕೆ ಸುಮ್ ಕೂಡ ಹುಡುಗ ಸೀಟ್ ಸಿಗತ್ತ ಕೌನ್ಸಿಲಿಂಗ್ ಆಗಬಾರ್ದು. ಎಲ್ಲೇ ಯಾವ ಕಾಲೇಜ್ ಅಂತಾನೋ ಆ ಕಾಲೇಜ್ನೊಳಗೆ ಅವ್ನು ಸೀಟ್ ಸಿಗ್ಬೇಕು. ನಾವು ಇದು ಇನ್ನು ಮುಂದುವರಿಸ್ತೀವಿ ಹೊರತಾಗಿ ಇಷ್ಟಕ್ಕೆ ಆ ಕಾರಣಕ್ಕೆ ಯಾರು ಅಧಿಕಾರಿಗಳು ಅರಲ್ರಿ ಅವ್ರಿಗೆ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮಾಡ್ಬೇಕು. ಸಸ್ಪೆಂಡ್ ಮಾಡಿದ್ರೆ ಮತ್ತೆ ಕರ್ಕೋತಾರ ಆಮೇಲೆ ಡಿಸ್ಮಿಸ್ ಮಾಡ್ಬೇಕು ಲೈಫ್ ಟೈಮ್. ಬಿಡಂಗಿಲ್ಲ. ಏನ್ ಮೋದಿ ಹೋಗಿ ನಾನು ಏನ್ ಮಾತಾಡ್ಬೇಕು ಬ್ರಾಹ್ಮಣಿಕೆ ಬಗ್ಗೆ ನಾ ಮಾತಾಡ್ತೀನಿ. ನಮ್ಮ ನಿನ್ನಿಂದ ಹುಡುಗ ಜನವಾರ ಹಿಡ್ಕೊಂಡು ಸರ್ ಜನವಾರ ಕಂತ್ರಿ ಸರ್ ಇದರದೇನ ಹುಡುಗ ಸರ್ ಜನವಾರ ಕಂತ್ರಿ ಧರ್ಮದ ಬಗ್ಗೆ ಅದನ್ನ ನಮ್ದು ಧರ್ಮದ ಬಗ್ಗೆ ನಾ ಎಲ್ಲ ಇವತ್ತು ಹೇಳಿದೆ ನಾ ಬರ್ತೀನಿ ನಾ ಸ್ಟ್ರೈಕಿಗೆ, ನಾ ಎಲ್ಲಿ ಹೋಗಂಗಿಲ್ಲ ಆದ್ರೆ ನಾ ಬರ್ತೀನಿ ಅಂತ ಹೇಳಿ ಬಂದಿ ನಾನು ಇದಕ್ಕೆ ನಿರ್ಣಯ ಮಾಡಿ